ಯಾಕೆ ನಮ್ಮ ಮಾವನ ಹತ್ರ ದುಡ್ಡು ಕೇಳಬಾರ್ದು? ಮಾವನ? ಹಾಂ. ಯಾವ ಮಾವ? ಅಮ್ಮನ ಅಣ್ಣ ಕಣ. ಅವ್ರ ಹತ್ರ ಹೋಗಿ ಈ ರೀತಿ ಕಷ್ಟ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರೆ? ಬ್ರೋ ಸೂಪರ್ ಐಡಿಯಾ ಕಣೋ, ಸಖತ್ತಾಗಿದೆ. ಒಬ್ಬ ನೀನು ಬರೋ. ಚೆನ್ನಾಗಿ ಹೇಳಿದೆ. ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಮನೇಲಿ ಮಹಾಭಾರತನೇ ನಡೆದೋಗುತ್ತೆ. ಒಂದು ಕೆಲಸ ಮಾಡು, ನೀನು ಹೋಗು, ಅಲ್ಲಿ ಏನು ಎತ್ತ ಅಂತ ವಿಚಾರಿಸು. ಎಲ್ಲ ಓಕೆ ಅಂದರೆ ಆಮೇಲೆ ಅಣ್ಣ ಎಂಟ್ರಿ ಕೊಡ್ತೀನಿ. ಸರಿ. ಹರೀಶ, ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಬ್ರೋ ಐಡಿಯಾ ಬಂದಿದೆ, ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ಬಿಡೋಣ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಬಂದರೆ ದುಡ್ಡು, ಇಲ್ಲ ಇದ್ರೆ ಇಲ್ಲ, ಬೇರೆ ಪ್ಲ್ಯಾನ್ ಮಾಡಿದ್ರೆ ಆಯಿತು. ಏನಂತೆ? ಬೇರೆ ಪ್ಲ್ಯಾನ್ ಯಾವುದೂ ಇಲ್ಲ ಕಣ, ಇದನ್ನೇ ವರ್ಕೌಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಹೌದು ಬ್ರೋ, ನನಗೇನು ಅನ್ಸುತ್ತೆ ಗೊತ್ತಾ, ಅವರು ನಿನ್ನ ಕತೆ ಕೇಳಿ ನಿನ್ನ ಬಗ್ಗೆ ಅಯ್ಯೋ ಅಂತ ಅನಿಸಿ ಸಹಾಯ ಮಾಡಿದ್ರೆ ಯಾರಿಗೆ ಗೊತ್ತು, ಟ್ರೈ ಮಾಡೋಣ. ಹಂಗಂತೀಯ? ಮತ್ತೆ ಇಲ್ಲ ಕಣ, ನಾವಿಬ್ಬರು ಅಪ್ಪ ಅಮ್ಮಂಗೆ ಎಷ್ಟು ಗೋಳು ಹಾಕ್ಕೊಂಡಿದ್ದೀವಿ ಅಂತ ಅತ್ತೆಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅವತ್ತು ಕೋರ್ಟ್ ವಿಷಯದಲ್ಲಿ ಮನೆಯಲ್ಲಿ ಅಮ್ಮ ನಿಮ್ಮ ಮೇಲೆ ಕೈ ಮಾಡಬೇಕಾದ್ರೆ ಅವ್ರು ಅಲ್ಲೇ ಇದ್ದರು, ನಾನು ಬೈಬೇಕಾದ್ರೂ ಅಲ್ಲೇ ಇದ್ದರು. ಅವ್ರಿಗೆಲ್ಲ ವಿಷಯ ಗೊತ್ತಿದೆ. ಅವ್ರ ಮಾವಂಗೆ ಹೇಳ್ದೇ ಇರ್ತಾರ? ನನಗೇನೋ ಮಾವ ಒಪ್ತಾರ ಅಂತ ಡೌಟ್ ಆಗ್ತಿದೆ. ನೀನು ನೋಡಿದ್ರೆ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿದ್ಯಾ? ಏನೋಪ್ಪ ಬ್ರೋ, ಐಡಿಯಾ ಬಂದಿದೆ, ಎಕ್ಸಿಕ್ಯೂಟ್ ಮಾಡು ಸುಮ್ಮನೆ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ನೀನೇನು ಒಳ್ಳೆ. ಸರಿಯಾಗಿದ್ರೆ ಈಗಲೇ ಹೋಗ್ತೀನಿ. ಇಷ್ಟೊತ್ತಲ್ಲೇನು ಹೋಗ್ತೀಯಾ? ಬೆಳಗ್ಗೆ ಎದ್ದು ಹೋಗೋ. ನಾಳೆ ಕತೆ ಹಾಳು ಕಣ, ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲಪ್ಪ, ಈಗಲೇ ಹೊಡ್ತೀನಿ. ಸರಿ, ಹಾಗಾದರೆ ಹುಷಾರಾಗಿ ಹೋಗ್ಬಾ. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡು. ಬೇಬಿ ಇಲ್ಲದೆ ಇದ್ದಾಗ ಫೋನ್ ರಿಸೀವ್ ಮಾಡ್ತೀನಿ, ಏನೋ ಅಂದ್ಕೋಬೇಡ. ಯಾಕ್ರಿ ನನ್ನ ಹತ್ರ ಮಾತಾಡ್ತಾ ಇಲ್ಲ? ನಾನು ನಿಮ್ಮ ಹತ್ರ ವಿಷಯ ಮಾತಾಡ್ದಾಗಿಂದ ಯಾಕೋ ಮೌನವಾಗಿದ್ದೀರಾ? ಊಟ ಬಡಿಸಿದ್ರು ಸರಿಯಾಗಿ ಊಟ ಮಾಡಲಿಲ್ಲ. ಹೋಗಲಿ ಬಿಡಿ, ನಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಬೆಳಗ್ಗೆ ಅದಕ್ಕೆ ಫೋನ್ ಮಾಡಿ ಬರಲ್ಲ ಅಂತ ಹೇಳ್ಬಿಡ್ತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಅದ್ಗೆ. ಲಕ್ಷ್ಮಿ, ಊಟ ಆಯ್ತಾ? ಆಯ್ತು ಅದ್ಗೆ. ಯಾಕೆ ಲಕ್ಷ್ಮಿ, ನಿನ್ ಧ್ವನಿ ಒಂಥರ ಇದೆಯಲ್ಲ, ಏನಾಯ್ತು? ಹಾಗೇನಿಲ್ಲ ಅದ್ಗೆ. ನಮ್ಮ ಮನೆಗೆ ಬನ್ನಿ ಅಂತ ನಾನು ಕರೆದಿದ್ದನ್ನ ನಿಮ್ಮ ಯಜಮಾನ್ರಿಗೆ ಹೇಳ್ದ? ಅವ್ರು ಏನಂದ್ರು? ಯಾಕೆ ಸುಮ್ಮನಾದೆ? ನೀ ನನಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ. ಅದು ಸರಿ, ಒಂದು ಕೆಲಸ ಮಾಡು, ನಿಮ್ಮ ಯಜಮಾನ್ರಿಗೆ ಫೋನ್ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ರೀ, ಅದಕ್ಕೆ ಮಾತಾಡ್ತಾರಂತೆ. ಹೇಳಿ ಬಾ. ನೋಡಿ, ಎಷ್ಟೇ ಆದರೂ ನೀವು ಈ ಮನೆ ಅಳಿಯ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ನಾವು ಯಾವ ಹಗೆತನೂ ಸಾಧಿಸ್ತಾ ಇಲ್ಲ. ಆದರೆ ಅವತ್ತು ನಿಮ್ಮ ಮನೆಯವರೊಂದು ಮಾತು, ಹಾಕಿದ ಸವಾಲು ನನ್ನ ಮನಸ್ಸಿನಲ್ಲಿ ನಾಟ್ಬಿಟ್ಟಿದೆ. ನೋಡಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈಗಲಾದರೂ ದೊಡ್ಡ ಮನಸ್ಸು ಮಾಡಿ ನಮ್ಮ ಮನೆಗೆ ಬನ್ನಿ. ನೀವು ನಮ್ಮ ಮನೆಗೆ ಬಂದರೆ ಇಲ್ಲಿರೋ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ನಮ್ಮ ಮನೆಗೆ ಬರೋದ್ರಿಂದ ನಮ್ಮ ಮನೆಗೂ ಸಹಾಯ ಆಗುತ್ತೆ, ನಿಮ್ಮ ಮನೆಗೂ ಸಹಾಯ ಆಗುತ್ತೆ. ಬಂದಿದ್ದಂತೂ ವ್ಯರ್ಥ ಆಗಲ್ಲ. ನೋಡಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ದುಡ್ಡು ಕಾಸು ವಿಷಯ ಅಂತ ಮಾತ್ರ ತಪ್ಪು ತಿಳ್ಕೊಬೇಡಿ. ದುಡ್ಡು ಕೊಡೋದ್ರಿಂದ, ಆಸ್ತಿ ಕೊಡೋದ್ರಿಂದ ನಿಮ್ಗಿಷ್ಟ ಆಗಲ್ಲ, ಖುಷಿನೂ ಆಗಲ್ಲ ಅಂತ ನನಗೆ ಗೊತ್ತು. ಇದು ಅದೆಲ್ಲವನ್ನು ಮೀರಿದ್ದು ಜೀವನದಲ್ಲಿ ನಿಮಗೊಂದು ದೊಡ್ಡ ಸಂಭ್ರಮ ಅನ್ಕೊಳ್ಳಿ. ನೀವು ಬರೋದ್ರಿಂದ ನನಗೆ ತುಂಬಾ ಉಪಕಾರ ಮಾಡ್ದಂಗಾಗುತ್ತೆ. ದಯವಿಟ್ಟು ಬನ್ನಿ. ಅವತ್ತು ನಿಮ್ಮ ಯಜಮಾನರು ನಮಗೆ ಅಂದಿರೋ ಮಾತು, ಹಾಕಿದ ಸವಾಲನ್ನ ಮರೆತು ಇಷ್ಟು ಸುಲಭವಾಗಿ ಬನ್ನಿ ಅಂದ್ರೆ ಬರೋಕ್ಕಾಗತ್ತಮ್ಮ?
ನಾವು ಸ್ವಂತ ಮನೆ ಕಟ್ಟಿ ಗೃಹ ಪ್ರವೇಶ ಕರೆಯೋದಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಲೇ ಮರುಗೌಡ, ನಿನ್ನ ಹತ್ರ ಏಟೋಕಿದ ಕೇಳ್ಕೊಂಡಿದ್ದೀನಿ ಕಲ. ಆ ಸಿದ್ದೇಗೌಡ ನಮ್ಮನೆ ಮಾನ ಮರ್ವಾದನ್ನು ಉಳಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ಕಲ. ಈಗ ಅವನದೆಲ್ಲ ಗಾಳಿಗೆ ತೂರ್ಬಿಟ್ಟು ಹೊಟ್ಟಾಗವನ್ ಕಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಲ, ನೀನಾರು ಹೊಸಿ ನಮ್ಮ ಮಾನ ಮರ್ವಾದೆ ನಮ್ಮ ಮನೆಯನ್ನೆಲ್ಲ ಉಳಿಸ್ಲಾಲಿ. ಹಿಂಗೆಲ್ಲ ಹೇಳ್ಬೇಡಿ ಕಣಪ್ಪಯ್ಯ, ನಂಗೊಂಥರ ಆಯ್ತದೆ. ಸಿದ್ದುನು ಏನು ತಪ್ಪು ಮಾಡಿಲ್ಲ ಕಣಪ್ಪಯ್ಯ, ಅವ್ನು ಬಹು ಒಳ್ಳೆಯವನು. ಏನೋ ಪರಿಸ್ಥಿತಿ ಅವ್ನ ಟೈಮ್ ಸರಿಯಿಲ್ಲ, ಹಿಂಗೆ ಆಡಿಸ್ತದ ಅಷ್ಟೇಯ. ಅವನ ಒಂದೇ ಒಂದು ಕಿತ ಕ್ಷಮಿಸಿ ಫೋನ್ ಮಾಡಿ ಮಾತಾಡಿ ಅಪ್ಪಯ್ಯ, ಮನೆಗೆ ಕರೀರಿ. ಇನ್ನೊಂದು ಕಿತ್ತ ಅವನ್ನ ಕ್ಷಮಿಸು ಅಂತ ಕೇಳಿದ್ರೆ ನನ್ನ ಪಿತ್ತ ನತ್ತಿಗೆ ಬಿಡ್ತದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಕ್ಕಿಲ್ಲ ನೋಡು. ಇವತ್ತು ನಾನು ಸಿದ್ದು ಭಾವನನ ನೋಡಕ್ಕೆ ಹೋದಂಗೆ ಇವರು ನೋಡಕ್ಕೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ? ಎಷ್ಟೇ ಆದರೂ ಎಲ್ಲರೂ ಮುದ್ದು ಮಗ ಸಿದ್ದು. ಅಲ್ಲಿ ಹೋಗಿ ಅವ್ನು ಕಷ್ಟಪಡ್ತಿರೋದನ್ನ ನೋಡಿ ಮನಸ್ಸೆಲ್ಲ ಕರಗಿ ಅವನ್ನ ಮತ್ತು ಆ ಭಾವನನ ಮತ್ತೆ ಮನೆಗೆ ಕರ್ಕೊಂಡು ಬಂದುಬಿಟ್ರೆ ಛೇ ನಾನು ಇಲ್ಲಿವರೆಗೂ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಈಗ ಸಿದ್ದು ಭಾವನ ಬಗ್ಗೆ ಒಂದಷ್ಟು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಹೇಳಿ ನನ್ನ ಕೆಲಸ ಸಾಧಿಸ್ಕೋಬೇಕು. ಏನವ್ವ ನೀನು ಇಷ್ಟೊತ್ತವರೆಗೂ ಎಲ್ಲವ ಹೋಗಿದೆ? ಮಾವ, ನಾನು ಸಿದ್ದು ಮತ್ತು ಭಾವನ ಹೇಗಿದ್ದಾರೆ ಅಂತ ನೋಡ್ಕೊಂಬರಕ್ಕೆ ಅವ್ರ ಮನೆಗೆ ಹೋಗಿದ್ದೆ.